ನಾವಿರೋದು ಹೀಗೆ. ಸೊ ಗೈಸ್, ಹೋಗಿದ್ದು ದರ್ಶನ ಎಲ್ಲ ಆಯಿತು. ಇವಾಗ ಇಲ್ಲೇ ಮುಂದೆ ಒಂದು ದೇವಸ್ಥಾನ ಇದೆ ಅಂತಂದ ನನ್ನ ಫ್ರೆಂಡು, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ದರ್ಶನ ಎಲ್ಲ ಆಯಿತು, ಚೆನ್ನಾಗಿತ್ತು. ಕ್ಲೋಸ್ ಆಗ್ಬಿಟ್ಟಾಯ್ತಾ? ಕ್ಲೋಸ್ ಆಯ್ತಂತೆ. ಕ್ಲೋಸ್ ಆಯ್ತಂತೆ. ಅಪ್ಪ ದೇವರೇ ಒಳ್ಳೇದು ಮಾಡಪ್ಪ ತಂದೆ. ಗೈಸ್, ಇವಾಗ ಒಂದು ವ್ಯೂ ತೋರಿಸ್ತೀನಿ ನೋಡಿ. ಅದೆಲ್ಲ ಗಾಯ್ಸ್, ಇದು ಸೊ ಗಾಯ್ಸ್, ಇವಾಗ ಪ್ಲ್ಯಾನ್ ಬಂದು ಇಲ್ಲಿಂದ ಗುಂಡ್ಲುಪೇಟೆ ನೋಡಿ. ಅವಾಗಲೇ ಬರುವಾಗ ಇಲ್ಲೆಲ್ಲ ಆಗಿತ್ತು, ಇವಾಗೆಲ್ಲ ಅಷ್ಟು ಚೆನ್ನಾಗಿದೆ. ಮೇಲ್ ನೋಡಿ ಟೀ ಎಸ್ಟೇಟು ಲಕ್ ಬಾಸ್ ಅನ್ನೋ ಥರ ಐತೆ. ಸೊ ಗಾಯ್ಸ್, ನಮಗೆ ಕೇರಳಕ್ಕೆ ಬಂದು ಆಗ್ತಾ ಇರೋ ಅನುಭವ ಏನಂತಂದರೆ, ಎಲ್ಲೂ ಕೂಡ ಪ್ಯೂರ್ ವೆಜ್ ಹೋಟ್ಲ್ ಸಿಗ್ತಾಯಿಲ್ಲ. ಓಕೆ, ಯಾವುದೊಂದು ಸಿಕ್ಕಿದೆ ಗಾಯ್ಸ್, ಇಲ್ಲಿ ವೆಜ್ ಇದೆ ಅಂತ ಅನಿಸುತ್ತೆ. ಇಲ್ಲಿ ಹಿಂದೆ ಐತೆ, ಇಲ್ಲ ನಾನ್ ವೆಜ್ ಐತೆ. ವೆಜ್ ಐತೆ, ಅದೇ ನಾನ್ ವೆಜ್ಜು ಐತೆ. ಸೊ ಗೈಸ್, ಊಟ ಆಯಿತು ಇಲ್ಲೇ. ಊಟ ಒಂಥರ ಹೇಳ್ಬೇಕಂದ್ರೆ ನಮ್ಗೆ ಅಡ್ಜಸ್ಟ್ ಆಗಲ್ಲ, ಚೆನ್ನಾಗಿದೆ. ಬಟ್ ಆದರೆ ನಮ್ಮ ಊಟ ಥರ ಇಲ್ಲ, ಅದೊಂಥರ ಏನೋ ಬೇರೆ ಟೇಸ್ಟು. ಓಕೆ ಬನ್ನಿ, ಊಟ ಏನೋ ಆಯಿತು, ಹೋಗೋಣ ಇವಾಗ ಸೀದಾ. ಇವಾಗ ಇಲ್ಲಿಂದ ಎಲ್ಲಿವರೆಗೂ ಗುಂಡ್ಲುಪೇಟೆಗೆ ಮ್ಯಾಪ್ ಹಾಕಿದ್ದೀವಿ. ಅದೇ ಆನ್ ದ ವೇ ಹೋಗೋದು ಬಂಡೀಪುರ ಫಾರೆಸ್ಟ್ ಮೇಲೆ. ಬನ್ನಿ ಹೋಗೋಣ. ನೋಡಿ ಮಸ್ತ್ ಚೆನ್ನಾಗೈತೆ. ಈ ಕಡೆ ನೋಡಿ. ಬ್ರಿಡ್ಜು ಏನೋ ಪ್ರಾಬ್ಲಮ್ ಆಗಿದೆ ಅಂತೆ. ಸೊ ಗೈಸ್, ಇವಾಗ ಎಲ್ಲೇ ಚೆಕ್ ಪೋಸ್ಟಿಂದ ಸ್ವಲ್ಪ ಹಿಂದೆ ಟೀ ಬ್ರೇಕ್ ಹಾಕೊಂಡಿದ್ದೋ. ಕ್ಯಾರಮ್ ಎಲ್ಲ ಇತ್ತಲ್ಲಿ, ಕ್ಯಾರಮ್ ಮಾಡ್ಕೊಂಡು ಕೂತಿದ್ದೋ. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಇಲ್ಲಿಂದ ಚೆಕ್ ಪೋಸ್ಟು ಕ್ಯಾಮ್ರಾ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಿಚ್ಚಬೇಕು ಅಂತ ಹೇಳ್ತಾರೆ ಅನಿಸುತ್ತೆ ಪ್ರಾಬಬ್ಲಿ. ಇನ್ನು 1 ಅವರ್ ಗುಂಡ್ಲುಪೇಟೆಗೆ ಹೋಗ್ತೀವಿ ಅಂತ ತೋರಿಸ್ತಾ ಇದೆ. ತಿರ್ಗಿ ಅಲ್ಲಿಂದ ಒಂದು 3-4 ಅವರು ಬೆಂಗಳೂರು. ಬನ್ನಿ ಹೋಗೋಣ.
ಸೊ ಗೈಸ್ ಇವಾಗ ಚೆಕ್ ಪೋಸ್ಟ್ ದಾಟ್ ಒಳಗಡೆ ಬಂದು ಗಾಯ್ಸ್ ಒಂದು ಹುಲಿನೂ ಕಾಣಿಸ್ತಾ ಇಲ್ಲ, ಪುಲಿನೂ ಕಾಣಿಸ್ತಾ ಇಲ್ಲ. ಹೋಗ್ತಾ ಇದೀವಿ. $1,000 ಫೈನ್ ಕಟ್ತಾರಂತೆ. ಫೋಟೋ ಇಲ್ಲಿ ನಿಲ್ಲಿಸಿ ಫೋಟೋ ತೆಗಿತಾರೆ, $1,000 ಫೈನ್. ಮಳೆ ಬರ್ತಾ ಇದೆ, ನಾವು ರೈನ್ ಜಾಕೆಟ್ ಹಾಕೋದಿಲ್ಲ ಯಾಕಂದ್ರೆ ಅಂಥ ಮಳೆ ಏನು ಬರ್ತಿಲ್ಲ, ಬೀಳ್ತಾ ಇದೆ ಮಳೆ ಅಷ್ಟೇ. ನಮಗೆ ಎಲ್ಲಾದರೂ ಹುಲಿ ಕಂಡಿತ್ತಲ್ಲ ಮಸ್ತ ಇರ್ತದೆ ನೋಡ. ಜಿಂಕೆಗಳು ಕೂಡ ಕಾಣ್ತಿಲ್ಲ, ಜಿಂಕೆಗಳು ಕೂಡ ಮಳೆ ಬರ್ತದೆ ಅಂತ ನೆಗಡಿ ಆಗ್ತದೆ ಅಂತ ಹೋಗ್ಬಿಟ್ಟಿದ್ದೇವೆ. ಅಯ್ಯೋ ಅಯ್ಯೋ ಅಯ್ಯೋ, ಮೈಸೂರಿಗೆ 83 ಕಿಲೋಮೀಟರ್ ಇದೆ ಇಲ್ಲಿಂದ ಸೈನ್ ಬೋರ್ಡ್ನ ಪ್ರಕಾರ. 83 ಕಿಲೋಮೀಟ್ರ್ ಮೈಸೂರಿಗೆ ಹೋಗಿ ಅಲ್ಲಿಂದ 150 ಕಿಲೋಮೀಟ್ರ್ ನಾವು ಹೋಗೋದು ಯಾವಾಗ? ಆನೆ ಇಲ್ಲಿ ಕಾಡಾನೆ ಉಂಟು ಗಾಯ್ಸ್, ಇಲ್ಲಿ ಆನೆ ಉಂಟು ಗಾಯ್ಸ್, ಇಲ್ಲಿ ನೋಡಿ ರೋಡ್ನ ಬದಿಯಲ್ಲಿ ಆನೆ ಉಂಟು. 3 ಆನೆ ನಾನು ನೋಡಿದ್ದು. ಇವರು ಕಳಿಸ್ತಾ ಇದ್ದಾರಲ್ಲಿ ಆನೆಯನ್ನು ನೋಡ್ಕೊತ ನಿಲ್ತಾರೆ ಅಂತೇಳಿ ಫಾರೆಸ್ಟ್ನವರು ಬಂದು ರೋಡ್ನಲ್ಲಿ ಕಾಯ್ತಾ ಇದ್ದಾರೆ. ಓಕೆ, ನಮಗೆ ಈಗ ಆನೆ ರೋಡಲ್ಲಿ ಉಂಟು ಅಂತ ಗೊತ್ತಾಗ್ತದೆ ಅಂತ ಹೆಂಗೆ ಅಂದರೆ ಫಾರೆಸ್ಟ್ನವರು ಫಸ್ಟ್ ನಮಗೆ ಕಾಣ್ತಾರೆ, ಅದಾದ ಬಳಿಕ ಎಂಥದ್ದಾದರೂ ಪ್ರಾಣಿ ನಮಗೆ ಕಾಣ್ತದೆ. ಅದು ಆಲ್ಮೋಸ್ಟ್ ಆನೆ ಆಗಿರ್ತದೆ. ಎಂಥ ಇದು ಹುಲಿ ಎಲ್ಲ ಇದ್ದರೆ ಅದು ಜಾಸ್ತಿ ಹೊತ್ತಿರೋದಿಲ್ಲ, ಅದು ರೋಡ್ ಕ್ರಾಸ್ ಮಾಡಿ ಹೋಗ್ತದೆ. ಅದೇನು ಹುಲ್ಲು ಮೇಯ್ಬೇಕು ಅದು ರೋಡ್ ಪಕ್ಕದಲ್ಲಿ. ಓಕೆ ಬನ್ನಿ ಹೋಗುವ. ಅವರು ಫಾರೆಸ್ಟ್ನವ್ರು ಬಿಡೋದಿಲ್ಲ ನಮ್ಮನ್ನ ನಿಂತ್ಕೊಂಡು ಆನೆ ನೋಡಲಿಕ್ಕೆ. ನಾವು ನಿಂತುಕೊಂಡು ಆನೆ ನೋಡ್ಲಿಕ್ಕೆ ಹೋದ್ರೆ ಆಮೇಲೆ ನರಸಿಂಹಣ್ಣ ಹೇಳ್ತಾರಲ್ಲ ಹಾಗಾಗ್ತದೆ ನೋಡಿ. ಇವಾಗ ಒಂದು ಸ್ವಲ್ಪ ಕ್ಲಿಯರ್ ಆಯ್ತಾ ಅಂತ? ಹೌದು, ಒಂದು ಸ್ವಲ್ಪ ಕ್ಲಿಯರ್ ಆಗಿದೆ. ಹೌದು, ಫಾಗೆಲ್ಲ ಕಮ್ಮಿ ಆಗಿದೆ ನೋಡಿ. ಇಲ್ಲಿ ಜಿಂಕೆಗಳುಂಟು ತುಂಬ ಗಾಯ್ಸ್. ಇವಾಗ ನೀವೇನು ನೋಡಿದ್ರಿ ಇದು ನಾವು ಬಂಟೀಪುರ ಫಾರೆಸ್ಟ್ನಲ್ಲಿ ಬಂದಂತಹ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.